ಇವತ್ತು ನನ್ನ ಮುಂದೆ ಸ್ಯಾಮ್ಸಂಗ್ ನವರು ಲಾಂಚ್ ಮಾಡಿರೋ S24 FE ನನ್ನ ಕೈಯಲ್ಲಿದೆ. ಈ FE ಸೀರೀಸ್ ಗೆ ಫ್ಲಾಗ್ಶಿಪ್ ಫೋನ್ಸ್ ರೀತಿ ಎಲ್ಲಾ ಫೀಚರ್ಸ್ ಆಡ್ ಮಾಡಿದ್ದಾರೆ. ಈ ಫೋನ್ 60,000 ರೂಪಾಯಿಂದ ಸ್ಟಾರ್ಟ್ ಆಗ್ತಾ ಇದೆ. ಬನ್ನಿ ಈ ಪ್ರೈಸ್ ರೇಂಜ್ ಅಲ್ಲಿ ಏನೇನ್ ಫೀಚರ್ಸ್ ಕೊಟ್ಟಿದ್ದಾರೆ ನೋಡೋಣ. ಹಾಯ್, ನನ್ನ ಹೆಸರು ರವಿಕುಮಾರ್ ಎಂಟರ್ಪ್ರೈಸ್ ಇಂದ. ನಮ್ಮ ಚಾನಲ್ ನ ಮೊದಲನೇ ಬಾರಿಗೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ನ ಕ್ಲಿಕ್ ಮಾಡಿ. ಬನ್ನಿ ಈ ಬಾಕ್ಸ್ ಅಲ್ಲಿ ಏನಿದೆ ನೋಡೋಣ. S24 FE ಮೊಬೈಲ್, C2C ಕೇಬಲ್ ಮತ್ತು ಯೂಸರ್ ಮ್ಯಾನುವಲ್. ಈ ಫೋನ್ 213 ಗ್ರಾಮ್ weight ಮತ್ತು 8 mm ಥಿಕ್ನೆಸ್ ಹೊಂದಿದೆ. ಈ ಫೋನ್ ನಲ್ಲಿ ಫ್ರಂಟ್ ಅಂಡ್ ಬ್ಯಾಕ್ ಎರಡೂ ಕಡೆ ಕಾರ್ನಿಂಗ್ ಗೊರಿಲ್ಲಾ ಗ್ಲಾಸ್ ವಿಕ್ಟರ್ಸ್ ಪ್ಲಸ್ ಸಿಗ್ತಾ ಇದೆ. ಫ್ರಂಟ್ ನಲ್ಲಿ ಒಂದು ಪಂಚ್ ಹೋಲ್ ಕ್ಯಾಮ್ರಾ ಕೊಟ್ಟಿದ್ದಾರೆ. ಬ್ಯಾಕ್ ಸೈಡ್ ನಲ್ಲಿ ನಿಮಗೆ ಪ್ರೀಮಿಯಂ ಲುಕ್ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಕ್ಯಾಮ್ರಾ ನೋಡೋದಾದ್ರೆ ಸ್ಯಾಮ್ಸಂಗ್ S24 ಮತ್ತು S24 ಪ್ಲಸ್ ನ ರೀತಿ ಟ್ರಿಪಲ್ ಕ್ಯಾಮ್ರಾ ಸಿಂಗಲ್ LED ಫ್ಲಾಶ್ ಇದೆ. ಈ ಫೋನ್ ನ ಫ್ರೇಮ್ ಒಂದು ಅಲ್ಯೂಮಿನಿಯಂ ಫ್ರೇಮ್ ಆಗಿದೆ. Type-C ಪೋರ್ಟ್ ಇದೆ. ಯಾವುದೇ ರೀತಿಯ ಹೆಡ್ಫೋನ್ ಜಾಕ್ ಮತ್ತು SD ಕಾರ್ಡ್ ಸ್ಲಾಟ್ ಸಿಗ್ತಾ ಇಲ್ಲ. ಈ ಫೋನ್ ನಲ್ಲಿ IP68 ರೇಟಿಂಗ್, ಡಸ್ಟ್ ಅಂಡ್ ವಾಟರ್ ರೆಸಿಸ್ಟೆನ್ಸ್ ಕೊಟ್ಟಿದ್ದಾರೆ. ಇದರ ಬಿಲ್ಡ್ ಕ್ವಾಲಿಟಿ ಬಂದು ಎಕ್ಸ್ಟ್ರಾರ್ಡಿನರಿ ಅಂತ ಹೇಳ್ಬೋದು. ಇನ್ನು ಡಿಸ್ಪ್ಲೇ ನೋಡೋದಾದ್ರೆ 6.7 ಇಂಚಸ್ ಡೈನಾಮಿಕ್ ಅಮೋಲ್ ಡಿಸ್ಪ್ಲೇ ಇದೆ. ಇದು 120 Hz ರಿಫ್ರೆಶ್ ರೇಟ್ ಹೊಂದಿರುವ ಡಿಸ್ಪ್ಲೇ. ಜೊತೆಗೆ 1900 ನಿಟ್ಸ್ ಪೀಕ್ ಬ್ರೈಟ್ನೆಸ್ ಅಲ್ಲಿ ಬರುತ್ತೆ. ಇದು ತುಂಬಾ ಬ್ರೈಟ್ ಆಗಿ ಇರುತ್ತೆ. FE ಸೀರೀಸ್ ನಲ್ಲಿ ಈ ಫೋನ್ ಲಾರ್ಜೆಸ್ಟ್ ಡಿಸ್ಪ್ಲೇ ಹೊಂದಿರೋ ಫೋನ್ ಆಗಿದೆ. ಪ್ರೊಸೆಸರ್ ನೋಡೋದಾದ್ರೆ Exynos 2400E ಪ್ರೊಸೆಸರ್ ಇದೆ. ಈ ಫೋನ್ ನಲ್ಲಿ ಕೂಡ AI ಫೀಚರ್ಸ್ ಕೊಟ್ಟಿದ್ದಾರೆ. ನೀವು AI ಫೀಚರ್ಸ್ ಬಗ್ಗೆ ತಿಳ್ಕೊಬೇಕಾದ್ರೆ ಸೆಟ್ಟಿಂಗ್ಸ್ ಅಲ್ಲಿ ಹೋಗಿ ನೋಡಬಹುದು. ಇದು ಹೆವಿ ಪವರ್ಫುಲ್ ಪ್ರೊಸೆಸರ್ ಆಗಿರುತ್ತೆ. ಇದರಲ್ಲಿ ನಿಮಗೆ 3 ಕ್ಯಾಮ್ರಾ ಸಿಗ್ತಾ ಇದೆ. 50 MP ಮೇನ್ ಸೆನ್ಸಾರ್ ವಿತ್ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಕೂಡ ಕೊಟ್ಟಿದ್ದಾರೆ. ಒಂದು ಫ್ಲಾಗ್ಶಿಪ್ ಫೋನ್ಸ್ ನ ರೀತಿ ಕ್ಯಾಮ್ರಾ ಕೂಡ ಕೊಟ್ಟಿದ್ದಾರೆ. ಶಾಂಪಲ್ ಇಮೇಜಸ್ ಕೂಡ ನೋಡಬಹುದು. 8 MP ಟೆಲಿಫೋಟೋ ಲೆನ್ಸ್ ವಿತ್ 3x ಆಪ್ಟಿಕಲ್ ಝೂಮ್ ಕೂಡ ಇದೆ. ಫ್ರಂಟ್ ಕಡೆ ಬಂದ್ರೆ 10 MP ಕ್ಯಾಮ್ರಾ ಕೊಟ್ಟಿದ್ದಾರೆ. ಇನ್ ವಿಡಿಯೋ ಕಡೆ ಬಂದ್ರೆ 8K at 30 FPS ಬ್ಯಾಕ್ ನಲ್ಲಿ ಮತ್ತು 4K 60 FPS ಫ್ರಂಟ್ ನಲ್ಲಿ ರೆಕಾರ್ಡ್ ಕೂಡ ಮಾಡಬಹುದು. ಕ್ರೇಜಿ ಅಂದ್ರೆ ಇದರಲ್ಲಿ ಹೆವಿ AI ಫೀಚರ್ಸ್ ಕೊಟ್ಟಿದ್ದಾರೆ. ನೈಟ್ ಪೋರ್ಟ್ರೇಟ್ ಮತ್ತು ಇನ್ಸ್ಟೆಂಟ್ ಸ್ಲೋ ಮೋಷನ್ ಕೊಟ್ಟಿದ್ದಾರೆ. ಇನ್ಸ್ಟೆಂಟ್ ಸ್ಲೋ ಮೋಷನ್ ಅಂದ್ರೆ ನೀವು ವಿಡಿಯೋ ಮಾಡಿ ಆದ್ಮೇಲೆ ಇನ್ಸ್ಟೆಂಟ್ ಆಗಿ AI ಮುಖಾಂತರ ಇದನ್ನ ಸ್ಲೋ ಮೋಷನ್ ಆಗಿ ಮಾಡಬಹುದು. ಈ FE ಸೀರೀಸ್ ನಲ್ಲಿ ಫಸ್ಟ್ ಟೈಮ್ HDR ಕೊಟ್ಟಿರೋದು. ಫೋಟೋ ಅಸಿಸ್ಟ್ ಮುಖಾಂತರ ನೀವು AI ಫೀಚರ್ ಯೂಸ್ ಮಾಡಿ ಫೋಟೋ ನಲ್ಲಿ ಇರೋ ಆಬ್ಜೆಕ್ಟಿವ್ ನ ರಿಮೂವ್ ಮಾಡಬಹುದು. ಸ್ಕೆಚ್ ಟು ಇಮೇಜ್ ಅಂಡ್ ಪೋರ್ಟ್ರೇಟ್ ಸ್ಟುಡಿಯೋ ಕೂಡ ಇದರಲ್ಲಿ ಕೊಟ್ಟಿದ್ದಾರೆ. ಈ ಫೋನ್ ನಲ್ಲಿ Android 14 One UI 6.1 ವರ್ಷನ್ ಸಿಗ್ತಾ ಇದೆ. ಈ ಫೋನ್ ನಲ್ಲಿ 7 ವರ್ಷ OS ಅಪ್ಡೇಟ್ ಕೊಡ್ತಾ ಇದ್ದಾರೆ. ಇದೊಂದು ಬೆಂಕಿ ಫೀಚರ್ ಅಂತಾನೆ ಹೇಳ್ಬೋದು. ಕಾಲ್ ಅಸಿಸ್ಟ್ ಕೂಡ ಕೊಟ್ಟಿದ್ದಾರೆ. ನಿಮ್ಗೆ ಯಾರಾದ್ರೂ ಕಾಲ್ ಮಾಡಿದಾಗ ನಿಮ್ಮ ಲ್ಯಾಂಗ್ವೇಜ್ಗೆ ಲೈವ್ ಟ್ರಾನ್ಸ್ಲೇಟ್ ಮಾಡಬಹುದು. ಇದರಲ್ಲಿ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಮತ್ತು ಸರ್ಕಲ್ ಟು ಸರ್ಚ್ ಕೂಡ ಕೊಟ್ಟಿದ್ದಾರೆ. ಇದರಲ್ಲಿ ನಿಮಗೆ ಸ್ಯಾಮ್ಸಂಗ್ ನಾಕ್ ಸೆಕ್ಯೂರಿಟಿ ಸಿಗ್ತಾ ಇದೆ. ಇನ್ನು ಬ್ಯಾಟ್ರಿ ಕಡೆ ಬಂದ್ರೆ 4700 mAh ಬ್ಯಾಟ್ರಿ ಸಿಗ್ತಾ ಇದೆ. ಈ ಫೋನ್ಗೆ ನೀವು 25 ವಾಟ್ಸ್ ವೈರ್ ಚಾರ್ಜಿಂಗ್ ಮಾಡಬಹುದು ಅಂಡ್ ವೈರ್ಲೆಸ್ ಚಾರ್ಜಿಂಗ್ 15 ವಾಟ್ಸ್ ಮಾಡಬಹುದು. ಈ ಫೋನ್ ನಲ್ಲಿ ಸೂಪರ್ ಫೀಚರ್ಸ್ ಏನಂದ್ರೆ ರಿವರ್ಸ್ ವೈರ್ಲೆಸ್ ಚಾರ್ಜಿಂಗ್ ಕೂಡ ಮಾಡಬಹುದು. ಇದು ಐಫೋನ್ ನಲ್ಲಿ ಕೂಡ ಸಿಗಲ್ಲ ನಿಮಗೆ. ಈ ಫೋನ್ ನಲ್ಲಿ ಸ್ಟೇರಿಯೋ ಸ್ಪೀಕರ್ ಕೂಡ ಕೊಟ್ಟಿದ್ದಾರೆ. NFC ಜೊತೆಗೆ ಟ್ಯಾಪ್ ಅಂಡ್ ಪೇ ಕೆಲಸ ಕೂಡ ಮಾಡುತ್ತೆ. ಈ ಸ್ಮಾರ್ಟ್ ಫೋನ್ ನ ಈ ಪ್ರೈಸ್ ರೇಂಜ್ ಗೆ ಪರ್ಚೇಸ್ ಮಾಡಬಹುದಾ ಅಂತ ನೀವು ಕೇಳಿದ್ರೆ ಖಂಡಿತ ಮಾಡಬಹುದು. ಯಾಕಂದ್ರೆ ಸ್ಯಾಮ್ಸಂಗ್ ನ S24 ಇರೋ ಆಲ್ಮೋಸ್ಟ್ ಫೀಚರ್ಸ್ ಇದರಲ್ಲಿ ಅವೈಲೇಬಲ್ ಇದೆ. ಈ ಫೋನ್ ಬಗ್ಗೆ ನಿಮ್ಗೆ ಏನ್ ಅನ್ಸ್ತು ಅಂತ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ವಿಡಿಯೋಸ್ಗಾಗಿ ನಮ್ಮ ರವಿಕುಮಾರ್ ಎಂಟರ್ಪ್ರೈಸ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು.